ಪ್ರಾಸಿಕ್ಯೂಷನ್ ಕೂಡ ಆಯ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಬಿಜೆಪಿಯ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾನೆ ಇದೆ. ಹಾಗಾದ್ರೆ ಬಿಜೆಪಿಯಲ್ಲಿ ಮುಂದಿನ ಟಾರ್ಗೆಟ್ ಯಾರು? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ರಾಜಕಾರಣದಲ್ಲಿ ದ್ವೇಷದ ರಾಜಕೀಯ ಅತಿರೇಕಕ್ಕೆ ಹೋಗ್ತಾ ಇದೆಯಾ? ಯಾಕಂದ್ರೆ ದಿನೇ ದಿನೇ ಬಿಜೆಪಿ ನಾಯಕರು ಅಥವಾ ಬಿಜೆಪಿಯ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಾಗ್ತಾನೆ ಇದೆ. ಈ ಒಂದು ಕಾರಣದಿಂದ ಬಿಜೆಪಿಯ ಕೆಲ ನಾಯಕರೇ ಕಾಂಗ್ರೆಸ್ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನುವಂತಹ ಹೆಸರನ್ನ ಕೊಡ್ತಾ ಇದ್ದಾರೆ. ಹೌದು, ಯಾವಾಗ ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ಮೂಡ ಹಗರಣ ಹಾಗೂ ವಾಲ್ಮೀಕಿ ಹಗರಣವನ್ನ ಬಯಲಿಗೆ ತಂದ್ರು, ಆಗಿನಿಂದಲೂ ಕೂಡ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇನ್ನಿತರೆ ಕಾಂಗ್ರೆಸ್ನ ಶಾಸಕರನ್ನ ಸಂಕಷ್ಟಕ್ಕೆ ಸಿಲುಕಿಸಿದ್ರು. ಹಾಗೆ ಈ ಒಂದು ಹಗರಣಗಳ ವಿರುದ್ಧ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಪಾದಯಾತ್ರೆಯನ್ನ ಕೂಡ ಮಾಡಿದ್ರು. ಹಾಗೆ ಮೈಸೂರು ಚಲೋ ಪಾದಯಾತ್ರೆಯ ನಂತರ ಪ್ರಾಸಿಕ್ಯೂಷನ್ ಕೂಡ ಆಯ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ. ಸೊ ಇದೆಲ್ಲದರ ಕಾರಣದಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಜೆಪಿ ಸರ್ಕಾರದ ವಿರುದ್ಧ, ಬಿಜೆಪಿಯ ಕೆಲ ನಾಯಕರ ವಿರುದ್ಧ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಹಾಗೆ ಕಾಂಗ್ರೆಸ್ನ ಕೆಲ ನಾಯಕರು ಹಾಗೆ ಶಾಸಕರು ಕೂಡ ಬಿಜೆಪಿಯವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ, ಹಾಗೆ ನಮಗೆ ಬಿಜೆಪಿಯವರ ತರ ದ್ವೇಷದ ರಾಜಕೀಯ ಮಾಡೋದಕ್ಕೆ ಬರೋದಿಲ್ಲ ಅನ್ನುವಂತಹ ಹೇಳಿಕೆಗಳನ್ನ ಖಾಸಗಿ ವೇದಿಕೆಗಳಲ್ಲಿ ಹೇಳ್ತಾ ಇದ್ರು. ಬಿಜೆಪಿಯ ನಾಯಕರಾದಂತಹ DS ವೀರಯ್ಯ ಅವರ ವಿರುದ್ಧ ಕೂಡ ಒಂದು ಹಗರಣ ಕೇಳಿ. ದೇವರಾಜು ಅರಸ್ ಟ್ರಕ್ ಟರ್ಮಿನಲ್ ನ ಅಧ್ಯಕ್ಷರಾಗಿದ್ದಂತಹ DS ವೀರಯ್ಯ ಅವರು ಹಗರಣ ಮಾಡಿದ್ದಾರೆ ಅಂತ ಅವರು ಬಂಧನಕ್ಕೆ ಒಳಗಾದರು. ಅವರನ್ನ ಅರೆಸ್ಟ್ ಕೂಡ ಮಾಡಲಾಯಿತು. ಈಗ ಅವರು ಜೈಲಲ್ಲಿ ಇದ್ದಾರೆ. ಬಿಜೆಪಿಯ ಕಾಲದಲ್ಲಿ ಆದಂತಹ ಎಲ್ಲಾ ಹಗರಣಗಳನ್ನ ನಾವು ಬಯಲಿಗೆ ತರ್ತೇವೆ, ನಾವು ಅದನ್ನ ಮುನ್ನೆಲೆಗೆ ತರ್ತೇವೆ ಅಂತ ಕಾಂಗ್ರೆಸ್ನ ಶಾಸಕರು ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಇದೀಗ ಗೃಹ ಸಚಿವರು ಕೂಡ ಬಿಜೆಪಿ ಕಾಲದಲ್ಲಾಗಿರುವಂತಹ ಹಗರಣಗಳನ್ನ ಬಯಲಿಗೆ ತರೋದಕ್ಕೆ ಒಂದು ಸಮಿತಿಯನ್ನೇ ರಚನೆ ಮಾಡಿತು. ಅಂದ್ರೆ ಯಡಿಯೂರಪ್ಪನವರ ಕಾಲದಲ್ಲಾಗಿರುವಂತಹ ಹಗರಣಗಳಾಗಿರ್ಬೋದು, ಹಾಗೆ ಬೊಮ್ಮಾಯಿ ಅವರ ಕಾಲದಲ್ಲಾಗಿರುವಂತಹ ಹಗರಣಗಳು ಎಲ್ಲ ಓವರ್ ಆಲ್ ಬಿಜೆಪಿ ಕಾಲದಲ್ಲಿ ಆಗಿರುವಂತಹ ಹಗರಣಗಳನ್ನ ಬಯಲಿಗೆ ಎಳೆಯೋಕೆ ಈಗ ಗೃಹ ಸಚಿವರು ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದ್ದಾರೆ. ಅದಾದ ನಂತರ ಅರಗ ಜ್ಞಾನೇಂದ್ರ ಅವರು PSI ನೇಮಕಾತಿಯಲ್ಲಿ ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗೆ ನೆಕ್ಸ್ಟ್ ಇವರೇ ಅರೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇತ್ತು. ಹಾಗೆ ಈ ಒಂದು PSI ನೇಮಕಾತಿಯಲ್ಲಿ ಬೊಮ್ಮಾಯಿ ಅವರು ಕೂಡ ಪಾಲು ವಹಿಸಿದ್ದಾರೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇತ್ತು. ಅದಾದ ನಂತರ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಬೆಳೆದು ಬಂದಂತಹ ಮುನಿರತ್ನ ಅವರು ಅರೆಸ್ಟ್ ಆಗಿದ್ದಾರೆ. ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಮುನಿರತ್ನ ಅವರು ಅರೆಸ್ಟ್ ಆಗಿ ಇದೀಗ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾರೆ. ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದಂತಹ ಮುನಿರತ್ನ ಅವರನ್ನೇ ಸಿದ್ದರಾಮಯ್ಯನವರು ಬಿಡ್ಲಿಲ್ವಾ? ಮುನಿರತ್ನ ಅವರನ್ನೇ ಸಿದ್ದರಾಮಯ್ಯನವರು ಅರೆಸ್ಟ್ ಮಾಡಿಸಿದ್ರಾ? ಇನ್ನು ಕಾಂಗ್ರೆಸ್ನಲ್ಲಿ ಇದ್ದಾಗ ಮುನಿರತ್ನ ಅವರು ಹಾಗೂ ಭೈರತಿ ಬಸವರಾಜು ಅವರು ಹಾಗೆ ST ಸೋಮಶೇಖರ್ ಅವರು, ಇವರು 3 ಜನ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಬೆಳೆದಂತವ್ರು. ಹಾಗೆ ಈ 3 ಜನ ಬಹಳ ಆಪ್ತರಾಗಿದ್ದಂಥವ್ರು. ಇದೀಗ ST ಸೋಮಶೇಖರ್ ಅವರೇ ಮುನಿರತ್ನ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಮುನಿರತ್ನ ಅವರ ಆಪ್ತ ST ಸೋಮಶೇಖರ್ ಅವರೇ ತಿರುಗಿ ಬಿದ್ರ ಮುನಿರತ್ನ ಅವರ ವಿರುದ್ಧ ಅನ್ನುವಂತಹ ಮಾತುಗಳು ನಿನ್ನೆಯಿಂದ ಕೇಳಿ ಬರ್ತಾ ಇರುವಂಥದ್ದು. ಇದೀಗ ಇಂದು ವಿಪಕ್ಷ ನಾಯಕ R ಅಶೋಕ್ ಅವರಿಗೂ ಕೂಡ ಈಗ FIR ದಾಖಲಾಗಿದೆ. ಹಾಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಕೂಡ FIR ದಾಖಲಾಗಿದೆ. ನಾಗಮಂಗಲದ ಘಟನೆ ಏನು ನಡೀತೋ, ಗಣೇಶ ವಿಸರ್ಜನೆಯಲ್ಲಿ ಕೋಮು ಗಲಭೆ ಆಯಿತು, ಈ ಒಂದು ಪ್ರಕರಣದಲ್ಲಿ ಟ್ವೀಟ್ ಮಾಡಿದಂತಹ R ಅಶೋಕ್ ಅವರು ಹಾಗೆ ಶೋಭಾ ಕರಂದ್ಲಾಜೆ ಅವರು ತಪ್ಪಾಗಿ ಸುಳ್ಳು ಮಾಹಿತಿಯನ್ನ ಟ್ವೀಟ್ ಮಾಡೋದ್ರ ಮೂಲಕ ಪ್ರಚೋದನೆ ಮಾಡ್ತಾ ಇದ್ದಾರೆ. ಎಲ್ಲೋ ನಡೆದಂತಹ ಘಟನೆ ನಾಗಮಂಗಲದಲ್ಲೇ ನಡೆಯಿತು ಅಂತ ಟ್ವೀಟ್ ಮಾಡಿ ಪ್ರಚೋದಿಸುತ್ತಿದ್ದಾರೆ ಅಂತ ಈಗ ನಾಗಮಂಗಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ FIR ದಾಖಲಾಗಿದೆ. ಸೊ ಇದೆಲ್ಲವನ್ನು ನೋಡ್ತಾ ಇದ್ರೆ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನವರು ದ್ವೇಷದ ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಏನು FIR ದಾಖಲಾಗಿದೆಯೋ ಶೋಭಾ ಕರಂದ್ಲಾಜೆ ಅವರ ವಿರುದ್ಧ, ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ನಾವು ದ್ವೇಷದ ರಾಜಕೀಯಕ್ಕೆ ಹೆದರಲ್ಲ, ಈಗ ಒಡ್ಡು ಬೆದರಿಕೆಗೆ ನಾವು ಹೆದರೋಲ್ಲ, ಹೆದರಿ ಓಡಿ ಹೋಗ್ತೀವಿ ಅನ್ನೋದು ನಿಮ್ಮ ಕನಸು ಅಂತ ಸಿದ್ದರಾಮಯ್ಯನವ್ರಿಗೆ ಹಾಗೆ ಕಾಂಗ್ರೆಸ್ನವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಹಾಗಾದ್ರೆ ಬಿಜೆಪಿಯಲ್ಲಿ ಮುಂದಿನ ಟಾರ್ಗೆಟ್ ಯಾರು? ಸಿದ್ದರಾಮಯ್ಯನವರ ಕೋಪಕ್ಕೆ ಯಾರು ತುತ್ತಾಗ್ತಾರೆ?
ಯಾರು ಗುರಿ ಆಗ್ತಾರೆ, FIR ದಾಖಲಾಗುತ್ತೆ ಅಥವಾ ಯಾವ ಬಿಜೆಪಿ ಕಾಲದಲ್ಲಾಗಿರುವಂತಹ ಹಗರಣ ಹೊರ ಬರುತ್ತೆ, ಬಯಲಿಗೆ ಬರುತ್ತೆ ಅಂತ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.